dear students. Welcome to another class regarding literature. Exclusively, we are studying literature only, in the general sense. Okay. In the last class, we have studied about definition of literature, nature of literature, its scope also. In this class, we are going to study literature and society, literature and science, literature and culture. Okay. As you look at the literature and society are the inseparable parts. There is no literature without society. There is no society without literature. Like they are two faces of a single coin. So that is the relationship between literature and society exists. It dates back to the human origin. Literature is not created in vacuum. It doesn't create out of nothing. It doesn't create it in emptiness. It emerges out of the society in which it is produced. ಸೊ ಸಮಾಜದಲ್ಲಿ ಏನೆಲ್ಲ ಇದೆ, ಆಗು ಹೋಗುಗಳು ನಡೀತಾ ಇದೆ, ಅಥವಾ ಮನುಷ್ಯನ ಜೀವನ, ನಮ್ಮ ಜೀವನದಲ್ಲೇ ನಡೆಯುವಂಥ ಯಾವುದೋ ಒಂದು ಘಟನೆ, ಅಥವಾ ನಮ್ಮ ಭಾವನೆಗಳಾಗಿರ್ಬೋದು, ಅಥವಾ ನಮ್ಮ ಕಲ್ಪನಾ ಲಹರಿ ಆಗಿರ್ಬೋದು, ನಮ್ಮ ಆಸೆ ಆಕಾಂಕ್ಷೆಗಳಾಗಿರ್ಬೋದು, ಅಥವಾ ಕಾನ್ಫ್ಲಿಕ್ಟ್ಸ್ ಇನ್ಸೈಡ್ ಅವರ್ ಮೈಂಡ್ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ರಿಫ್ಲೆಕ್ಟೆಡ್ ಥ್ರೂ ಲಿಟ್ರೇಚರ್. ಸೊ ಮನುಷ್ಯ ಒಬ್ಬ ಸಂಘಜೀವಿ, ಅಂದರೆ ಸಮಾಜದಲ್ಲಿ ಅವನು ಬದುಕ್ತಾ ಇರ್ತಾನೆ. ಸೊ ಅವನ ಸಂಬಂಧಗಳಿರ್ಬೋದು, ಸೊ ಅವನ ಸುತ್ತ ಇರುವಂತಹ ಒಂದು ಚೌಕಟ್ಟು ಸೊಸೈಟಿ, ಆ ಸೊಸೈಟಿ ಬಗ್ಗೆನೇ ನಾವು ಲಿಟ್ರೇಚರಲ್ಲಿ ನೋಡುವಂಥದ್ದು. ಓಕೆ, ಸೊ ರೈಟರ್ಸ್ ಅಬ್ಸರ್ವ್, interpret and critique the social, political, economic and cultural realities of their times. Why do we read cultural background, political background, socio-economical background of any writer? ಯಾಕೆ ನಾವು ಈಗ ಲಿಟ್ರೇಚರನ್ನು ಓದಬೇಕಾದ್ರೆ ಏನ್ಷಿಯಂಟ್ ಟೈಮ್, ಕ್ಲಾಸಿಕಲ್ ಲಿಟ್ರೇಚರ್, ರಿನೈನ್ಸೆನ್ಸ್ ಲಿಟ್ರೇಚರ್, ವಿಕ್ಟೋರಿಯನ್ ಏಜ್, ನ್ಯೋ ಕ್ಲಾಸಿಕಲ್ ಏಜ್, ರೊಮ್ಯಾಂಟಿಕ್ ಏಜ್, ಮಾಡರ್ನ್ ಟೈಮ್ಸ್, ಪೋಸ್ಟ್ ಮಾಡರ್ನ್ ಟೈಮ್ಸ್ ಅಂತ ಯಾಕೆ ಓದ್ತೀವಿ? ಯಾಕೆ ಅಂತ ಹೇಳಿದ್ರೆ, ಬೈ ಲರ್ನಿಂಗ್ ದ ಬ್ಯಾಕ್ಗ್ರೌಂಡ್, ಸೋಷಿಯೋ ಎಕನಾಮಿಕ್, ಕಲ್ಚರಲ್, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಟ್ ಏಜ್, ವಿ ಕಮ್ ಟು ನೋ ದ ಫೀಚರ್ಸ್ ಆಫ್ ಲಿಟ್ರೇಚರ್. ಒಬ್ಬ ಬರಹಗಾರ ಯಾವ ರೀತಿಯಾಗಿ ತನ್ನ ಕತೆ, ಕವನ ಅಥವಾ ನಾಟಕಗಳನ್ನು ಬರೆದಿದ್ದಾನೆ ಅನ್ನೋದು ನಮಗೆ ಆ ಕಾಲಘಟ್ಟದ ಒಂದು ಪರಿಸ್ಥಿತಿಯನ್ನು ಓದಿದಾಗ ಗೊತ್ತಾಗುತ್ತೆ. ಅಂದರೆ ಲೈಕ್ ಅವನ ಸಮಾಜದಲ್ಲಿ ನಡೀತಿರುವಂಥದ್ದನ್ನೇ ಅವನು ತನ್ನ ಲಿಟ್ರೇಚರಲ್ಲಿ ಕಲಾತ್ಮಕವಾಗಿ ಹೇಳೋದ್ರಿಂದ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ಗ್ರೌಂಡ್ ಫಸ್ಟ್, ದೆನ್ ವಿ ವಿಲ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಲಿಟ್ರೇಚರ್ ಆಫ್ ದಿ ಏಜ್. ಅಂದರೆ ಇಟ್ ಈಸ್ ರಿಫ್ಲೆಕ್ಟಿಂಗ್ ಇಟ್ಸ್ ಓನ್ ಸೊಸೈಟಿ, ಇಟ್ ಡಸ್ ಮೀನ್. ಓಕೆ, ಹಾಗಾದರೆ ಅವೆರಡಕ್ಕೂ ಎಷ್ಟು ಅಚ್ಚುಕಟ್ಟಾಗಿ ಸಂಬಂಧ ಬೆಳೆದಿದೆ ನೋಡಿ. ಅಟ್ ದ ಸೇಮ್ ಟೈಮ್ ಲಿಟ್ರೇಚರ್ ಆಲ್ಸೋ ಇನ್ಫ್ಲೂಯೆನ್ಸಸ್ ಸೊಸೈಟಿ ಬೈ ಶೇಪಿಂಗ್ ಪಬ್ಲಿಕ್ ಒಪಿನಿಯನ್, ಕ್ವೆಶನಿಂಗ್ ಆ್ಯಂಡ್ ಲೈಕ್ ಆಫರಿಂಗ್ ಆಲ್ಟರ್ನೇಟಿವ್ ವಿಷನ್ಸ್ ಆಫ್ ಲೈಫ್ ಅಲ್ವಾ. ಒಂದು ಸೊಸೈಟಿ ಲಿಟ್ರೇಚರ್ ಉಟ್ಕೊಳ್ಳೋಕ್ಕೆ ಕಾರಣ ಆದರೆ ಲಿಟ್ರೇಚರ್ ಸೊಸೈಟಿಯಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ತನ್ನದೇ ರೀತಿಯಲ್ಲಿ ಪ್ರಭಾವಗಳನ್ನು ಬೀರುತ್ತೆ. ಯಾವುದು ಸರಿ, ಯಾವುದು ತಪ್ಪು, ನೈತಿಕತೆ ಅಂದ್ರೇನು, ಮೌಲ್ಯಗಳು ಅಂತಂದ್ರೇನು, ಜೀವನ ಹೀಗಿದ್ದರೆ ಚೆನ್ನಾಗಿರುತ್ತೆ, ಹೀಗಿದ್ದರೆ ಉತ್ತಮವಾಗಿ ಬೆಳೆಯುತ್ತೆ ಅಂತ ಎಲ್ಲವುಗಳನ್ನು ತೋರಿಸೋದ್ರ ಮೂಲಕ it influences in its own way and gives way to changes and reformations, and it gives alternative visions of life. So that is how there is a
like a deep kind of relationship exists between literature and society. Let's see how that relationship goes on and what are the factors affecting these two. Literature, the relationship between literature and society is both intimate and dynamic. ಅಂದರೆ ತುಂಬ ಹತ್ತಿರದಾದಂಥ ಒಂದು ಸಂಬಂಧ ಇದೆ. ಆ್ಯಂಡ್ ಬೋತ್ ಆರ್ ಡೈಲೆಕ್ಟಿಕಲಿ ಇನ್ಫ್ಲುಯೆನ್ಸಿಂಗ್ ಈಚ್ ಅದರ್ ಆ್ಯಂಡ್ ದೇ ಆರ್ ಡೈನಾಮಿಕ್ ಇನ್ ನೇಚರ್. ಅಂದರೆ ಒಂದನ್ನೊಂದು ಅವಲಂಬಿಸಿದ ಹಾಗೆ ಲಿಟ್ರೇಚರ್ ಮತ್ತು ಸೊಸೈಟಿ ಎರಡೂ ಕೂಡ ಬೆಳವಣಿಗೆಯನ್ನು ಹೊಂದುತ್ತಾ ಇರುತ್ತೆ. ಹಾಗಾಗಿ ನಾವು ಅದನ್ನು ಡೈನಾಮಿಕ್ ಅಂತ ಕರಿತೀವಿ. Literature is created within society and society provides the context, material and inspiration for literary works. ಅಲ್ವಾ, ಸೊಸೈಟಿಯಲ್ಲಿ ಇರುವಂಥದ್ದನ್ನೇ ತಗೊಂಡು ನಾವು ಲಿಟ್ರೇಚರಲ್ಲಿ ಬರೆಯುವಂಥದ್ದು. ಹಾಗಾಗಿ ಇಟ್ ಈಸ್ ದ ಸೋರ್ಸ್ ಫಾರ್ ಲಿಟ್ರೇಚರ್. At the same time, literature influences society by shaping opinions, questioning traditions and inspiring change. So, for example, we see Charles Dickens, Newgate novels. Newgate novels means what? These novels are discussing about the prison life, prisoners' struggles. ಸೊ ಜೈಲಲ್ಲಿದ್ದಾರೆ ಅಂದ ಮಾತ್ರಕ್ಕೆ ಅವರೆಲ್ಲರೂ ಕ್ರಿಮಿನಲ್ಸ್ ಅಲ್ಲಲ್ಲ. ಸೊ ಸಾಲ ಮಾಡಿ ಆ ಸಾಲವನ್ನು ತೀರ್ಸೋಕ್ಕಾಗದೆ ಜೈಲ್ಗೆ ಹಾಕಿರ್ತಾರೆ. ಸೊ ಅವ್ರು ಯಾವ ರೀತಿಯಾಗಿ ಅಲ್ಲಿ ಕಷ್ಟಗಳನ್ನು ಅನುಭವಿಸ್ತಾರೆ ಅಥವಾ ಜೈಲಿಂದ ಬಂದು ಕಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದನ್ನು ನ್ಯೂಗೇಟ್ ನಾವೆಲ್ಸ್ ನಮಗೆ ತಿಳಿಸ್ಕೊಡುತ್ತೆ. So that changes the opinion of the public towards the these criminals ಅಥವಾ ಕಲ್ಪ್ರಿಟ್ಸ್ ಏನೋ ಒಂದು ಆಯಿತಾ. ಆ್ಯಂಡ್ ಶೇಪಿಂಗ್ ಒಪಿನಿಯನ್ಸ್ ಟುವರ್ಡ್ಸ್ ದಿ ಜೆಂಡರ್ ರೋಲ್ಸ್. Feminist movement began through literature. It changes the opinion of the society towards conditioning of a woman. ಸೊ ಯಾವ ರೀತಿಯಾಗಿ ವುಮೆನ್ ಆದವಳು 4 ಗೋಡೆಗಳ ಮಧ್ಯಾಹ್ನ ಇರಬೇಕು ಆ್ಯಂಡ್ ಶಿ ಶುಡ್ ಡಿಪೆಂಡ್ ಅಪಾನ್ ಮೆನ್ ಆ್ಯಂಡ್ ಶಿ ಶುಡ್ ನಾಟ್ ಎಕ್ಸ್ಪೋಸ್ ಹರ್ ಸೆಲ್ಫ್ ಟು ದ ಸೊಸೈಟಿ ಎಕ್ಸ್ಕ್ಲೂಸಿವ್ಲಿ, ಶಿ ಶುಡ್ ನಾಟ್ ವರ್ಕ್ ಆನ್ ಹರ್ ಹೋನ್. ಸೋ ಮೆನಿ ಥಿಂಗ್ಸ್ ವರ್ ಎಕ್ಸಿಸ್ಟೆಡ್ ಇನ್ ದ ಪಾಸ್ಟ್. ಅದೆಲ್ಲವೂ ಕೂಡ ಈಗ ಚೇಂಜ್ ಆಗಿದೆ. ಯಾಕೆ? ಬಿಕಾಸ್ ಆಫ್ ಲಿಟ್ರೇಚರ್. ಆ್ಯಂಡ್ ದಟ್ ಕ್ವೆಶನ್ಸ್ ಟ್ರೆಡಿಷನ್ಸ್ ಅಲ್ವಾ. And there are so many cruel traditions existed in our world. ಸತಿ ಸಹಗಮನ ಪದ್ಧತಿ ಆಗಿರ್ಬೋದು ಅಲ್ವಾ, ಪರದಾ ಪದ್ಧತಿ ಆಗಿರ್ಬೋದು. ಆ್ಯಂಡ್ ಸೋ ಮೆನಿ ಹಳೆ ಕಾಲಕ್ಕೆ ಅಂತ ಹೋದಾಗ ನಿಮ್ಗೆ ಎಷ್ಟೊಂದು ಆ ಥರದ್ದೆಲ್ಲ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಥ್ರೂ ಲಿಟ್ರೇಚರ್ ರೈಟರ್ಸ್ ಆ್ಯಂಡ್ ರಿಫಾರ್ಮರ್ಸ್ ಆ್ಯಂಡ್ ಆಕ್ಟಿವಿಸ್ಟ್ಸ್ questioned these. ಬಿಕಾಸ್ ಆಫ್ ದ್ಯಾಟ್ ದಲಿತ ಸಮುದಾಯ ಆಗಿರ್ಬೋದು, ಸೊ ಅಸ್ಪೃಶ್ಯತೆನಾಗಿರ್ಬೋದು, ಇವೆಲ್ಲವುಗಳನ್ನು ಕ್ವೆಶನ್ ಮಾಡಿ 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 ಇವತ್ತು ಅವುಗಳ ಸಂಖ್ಯೆ ಅಥವಾ ಪ್ರಭಾವ ಸ್ವಲ್ಪ ಕಡಿಮೆ ಆಗಿದೆ. ಆ್ಯಂಡ್ ಇನ್ಸ್ಪೈರಿಂಗ್ ಚೇಂಜ್ ಥ್ರೂ ಲಿಟ್ರೇಚರ್, society changes. Reformation took place because of literature. Thus, the bond is one of mutual exchange. ಸೊ ಕೊಡುಕೊಳ್ಳುವಂಥ ಸಂಬಂಧ ಇವೆರಡರ ನಡುವೆ. ಸೊಸೈಟಿ ಶೇಪ್ಸ್ ಲಿಟ್ರೇಚರ್ ಆ್ಯಂಡ್ ಲಿಟ್ರೇಚರ್ ಇನ್ ಟರ್ನ್ ಶೇಪ್ಸ್ ಸೊಸೈಟಿ. ಸೊ ಇದನ್ನು ನೀವು ಯಾವಾಗಲೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಲಿಟ್ರೇಚರ್ ಆ್ಯಸ್ ಎ ಮಿರರ್ ಆಫ್ ಸೊಸೈಟಿ. ಸೊ ನಾನು ಪ್ರತಿಯೊಂದು ಹಂತದಲ್ಲೂ ಈ ಮಾತನ್ನು ಹೇಳ್ತಾನೆ ಬಂದಿದ್ದೀನಿ. ಲಿಟ್ರೇಚರ್ ಈಸ್ ನಥಿಂಗ್ ಬಟ್ ಎ ಮಿರರ್ ಹೋಲ್ಡಿಂಗ್ ಟು ದ ಸೊಸೈಟಿ. ಒನ್ ಆಫ್ ದ ಫಂಡಮೆಂಟಲ್ ಫಂಕ್ಷನ್ಸ್ ಆಫ್ ಲಿಟ್ರೇಚರ್ ಈಸ್ ಟು ರಿಫ್ಲೆಕ್ಟ್ ಲೈಫ್. Writers often portray the customs, traditions, values and struggles of the societies in which they live. ಅವರು ಬದುಕಿ ಬಾಳಿದಂತಹ ಅನುಭವಗಳನ್ನು ಪಡ್ಕೊಂಡಂತಹ ಸೊಸೈಟಿನಲ್ಲಿ ಏನೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆನೇ ತಮ್ಮ ಬರವಣಿಗೆಯ ಮೂಲಕ ತೋರಿಸ್ತಾ ಹೋಗ್ತಾರೆ. ಒಂದು ಪರ್ಸ್ನಲ್ ಲೈಫ್ ಆಗಿರ್ಬೋದು, ಇನ್ನೊಂದು ಪಬ್ಲಿಕ್ ಪೊಲಿಟಿಕಲ್ ಲೈಫ್ ಆಗಿರ್ಬೋದು, ಎರಡನ್ನೂ ಕೂಡ ಹೇಳ್ತಾ ಹೋಗ್ತಾರೆ. Through their works, we learn about the historical, cultural
and social conditions of different times. For example, take Chaucer's Canterbury Tales, preface to Canterbury Tales. As he was custom officer, he knows everything about each and every clothing styles of every classes. ಸೊ ಸಮಾಜದಲ್ಲಿರುವಂಥ ಪ್ರತಿ ಸ್ತರದಲ್ಲಿರುವಂತಹ ಜನರು ತೊಡ್ತಾ ಇದ್ದಂಥ ಉಡುಗೆ ತೊಡುಗೆಗಳ ಬಗ್ಗೆ ಅವನಿಗೆ ಇಂಚಿಂಚು ಕೂಡ ಗೊತ್ತಿರುತ್ತೆ. ಸೊ ಕ್ಯಾಂಟಬರಿ ಟೇಲ್ಸಲ್ಲಿ ನೈಟಿಂದ ಹಿಡಿದು ಏನೋ ಲೈಕ್ ಚರ್ಚ್ನ ನನ್ಸಿಂದ ಹಿಡಿದು ಲೈಕ್ ಮಿಲ್ಲರ್ ಇರ್ಬೋದು, ಫ್ರೈಯರ್ ಇರ್ಬೋದು, ಲೈಕ್ ವಾಟ್ ಇಸ್ ಲೈಕ್ ಕುಕ್ ಆಗಿರ್ಬೋದು, ಆ್ಯಂಡ್ ಪ್ರಿನ್ಸಸ್ ಆಗಿರಬಹುದು, ಲೈಕ್ ಸೋ ಮೆನಿ ಟ್ರೇಡರ್ಸ್ ಆಗಿರ್ಬೋದು, ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ತೋರಿಸ್ತಾ ಹೋಗ್ತಾನೆ. ಆ್ಯಂಡ್ ಈ ಡಿಟೇಲಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ದೇರ್ ಡ್ರೆಸ್ಸಿಂಗ್ ಸ್ಟೈಲ್. ಸೊ ಡ್ರೈಡನ್ ಕಾಲ್ಸ್ ಇಟ್ ಆಸ್ ಎ 14th century ಪೋರ್ಟ್ರೇಟ್ ಗ್ಯಾಲರಿ ಅಂತ ಕರೀತಾನೆ. ಅಂದರೆ ಇಟ್ ರಿಫ್ಲೆಕ್ಟ್ಸ್ ದ ಸೊಸೈಟಿ ಆಫ್ 14th century ಡ್ಯೂರಿಂಗ್ ದ ಟೈಮ್ ಆಫ್ ಚಾಸರ್. ಅಟ್ ದ ಟೈಮ್ ಜನ ಹೇಗೆ ಬಟ್ಟೆನ ತೊಡ್ತಾ ಇದ್ರು, ಯಾವ ರೀತಿಯಾಗಿ ಮಾತಾಡ್ತಾ ಇದ್ರು, ಧರ್ಮ ಹೇಗಿತ್ತು, ಕ್ರಿಶ್ಚಿಯಾನಿಟಿ ಹೇಗಿತ್ತು, ಚರ್ಚಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇತ್ತು, ಅದ್ರ ಮಧ್ಯನೂ ಒಳ್ಳೆಯವರು ಹೇಗಿದ್ರು, ಇವೆಲ್ಲವನ್ನು ತೋರಿಸ್ತಾ ಹೋಗ್ತಾನೆ. ಥ್ರೂ ದ್ಯಾಟ್ ವಿ ಲರ್ನ್ ಸೊಸೈಟಿ, ಕಲ್ಚರ್ ಆ್ಯಂಡ್ ಹಿಸ್ಟ್ರಿ, social conditions of that time, right? For instance, even in Charles Dickens novels provide detailed pictures of Victorian England. Take for example Hard Times, Great Expectations, Oliver what is that Oliver Twist sorry. So it all his novels reflect orphanages and what to say societal system, prisons, industrial revolution, consequences, how the lower class people suffered, like how slums created at the time. ಸೊ ಇದೆಲ್ಲವನ್ನು ಕೂಡ ನಮಗೆ ಚಾರ್ಲ್ಸ್ ಡಿಕನ್ಸ್ ನಾವೆಲ್ಸಲ್ಲಿ ತೋರಿಸ್ತಾ ಹೋಗ್ತಾನೆ. ಇಫ್ ಯು ರೀಡ್ ಚಾರ್ಲ್ಸ್ ಡಿಕನ್ಸ್, ಫಾರ್ ಶ್ಯೂರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಿಕ್ಟೋರಿಯನ್ ಟೈಮ್ಸ್, ವಿಕ್ಟೋರಿಯನ್ ಎರಾ, ಆ್ಯಂಡ್ it gives the total picture of England at that time, including its class divisions and industrial hardships. So it holds mirror to the society. And take for example Jane Austen, take for example Bronte's sisters, George Eliot, ಶೇಕ್ಸ್ಪಿಯರ್. ಸೊ ಯಾವುದೇ ರೈಟರ್ ಆದರೂ ತಗೊಳ್ಳಿ ನೀವು. ಟೇಕ್ ಫಾರ್ ಎಕ್ಸಾಂಪಲ್ ಆಲ್ ಕನ್ನಡ ರೈಟರ್ಸ್, ನವೋದಯ, ನವ್ಯೋತ್ತರ, ಎಲ್ಲ ಕನ್ನಡ ಜಾನಪದ, ವಚನ ಸಾಹಿತ್ಯ ಏನೇನೋ ನೋಡ್ತೀವಲ್ವ, ಅಂದರೆ ಆ ಕಾಲಘಟ್ಟಕ್ಕೆ ಏನೇನಿದೆ ಅವುಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಅರುಂಧತಿ ರಾಯ್ಸ್ God of Small Things. God of Small Things narrates how Dalits were oppressed. So she depicts the picture of marginalized people, the role of women, gendered positions. She reflects her society. Mulk Raj Anand, in his Untouchable, he portrays the oppression of India's lower castes, particularly through the life of Bhaka. ಭಾಗನ ಒಂದು ದಿನದ ಜೀವನವನ್ನು ಹೇಳೋದ್ರ ಮೂಲಕ ಇಡೀ ದಲಿತ ಸಮುದಾಯವನ್ನೇ ಎತ್ತಿ ಹಿಡಿತಾನೆ. He is a sweeper boy, thereby highlighting caste discrimination, how he suffered discrimination in a
ಇನ್ ಒನ್ ಡೇ ಲೈಫ್. ಹಾಗಾದರೆ ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ ಅವರೆಲ್ಲರೂ ಹೇಗೆ ಸಫರ್ ಆಗಿದ್ದಾರೆ ಅಲ್ವಾ, ಅದನ್ನು ನಮಗೆ ಲಿಟ್ರೇಚರಲ್ಲಿ ತೋರಿಸ್ತಾ ಹೋಗ್ತಾರೆ. ಇಂಡಸ್ಟ್ರಿಯಲ್ ಎಕ್ಸ್ಪ್ಲಾಯ್ಟೇಷನ್, ಪಾವರ್ಟಿ, ಲೇಬರ್, ಚೈಲ್ಡ್ ಲೇಬರ್, ಏನೇನೋ ಎಲ್ಲವನ್ನ ನಮಗೆ ಲಿಟ್ರೇಚರ್ ಮೂಲಕ ತೋರಿಸ್ತಾ ಹೋಗ್ತಾರೆ. ಸೊ ಇಟ್ ಈಸ್ ಎ ಕೈಂಡ್ ಆಫ್ ಹಿಸ್ಟ್ರಿ ಡಾಕ್ಯುಮೆಂಟಿಂಗ್ ಸೋಷಿಯೋ ಪೊಲಿಟಿಕಲ್, ಕಲ್ಚರಲ್, ಎಕನಾಮಿಕಲ್ movements. So next point is literature as a critic of society. By mirroring the society, literature is criticizing its far and against qualities. Literature does not only reflect reality but also critiques it. Writers often question social norms, highlight injustices, challenge oppressive systems. Social novels of the 19th century drew attention to issues like poverty, child labor, inequality. Take for example Charles Dickens' Oliver Twist, Hard Times. They expose the grim realities of child labor, poverty, and everything. Here, the writer Charles Dickens criticizing the century, the cruelty of the class system, and he urged for reformation. ಸೊ ಈಗೀಗ ನಡೀತಾ ಇದೆ ನೋಡಿ, ಚೈಲ್ಡ್ ಲೇಬರ್ ಈ ರೀತಿ ಇದೆ, ಅನ್ಎಂಪ್ಲಾಯ್ಮೆಂಟ್ ಈ ರೀತಿ ಇದೆ, ಪಾವರ್ಟಿ ಈ ರೀತಿ ಇದೆ ಅಂತ ತೋರಿಸೋದ್ರ ಮೂಲಕ ರೈಟರ್ ಏನು ಮಾಡ್ತಾರೆ, ದೇ ಆರ್ ಸೀಕಿಂಗ್ ರಿಫಾರ್ಮೇಷನ್. And through post-colonial literature, we can see criticism of colonizers or Western thoughts. Post-colonial literature exposed the exploitation of imperialism and gave a voice to colonized society, including India. Take for example Joseph Conrad's Heart of Darkness. In his novel, he portrays Africans as uncivilized people. And he shows the brutality of African geography and everything. Against that, Chinua Achebe in his novel shows the cultured people and his civilization, and they too have heritage and everything. Against the notions of Conrad, means colonized inferiority towards Africans. And Ngugi Thiong'o, he rejects English. He pursues his own native language. Take for example Rabindranath Tagore. Often he combines literature with social reform. For instance is Ger Bhayer, The Home and the World. So The Home and the World ಅಲ್ಲಿ ವರ್ಲ್ಡ್ ನಾವೆಲಲ್ಲಿ he promotes ದೇಸಿ products. He critiques both colonial exploitation and blind nationalism in India. ಸೊ ಹೀರೋಯಿನ್ ಏನು ಮಾಡ್ತಾಳೆ, ಲೈಕ್ ದೇಶಕ್ಕೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ಹೋಗಿ ಯಾರೋ ಒಬ್ಬ ಲೈಕ್ ನ್ಯಾಷನಲಿಸಮ್ಗೋಸ್ಕರ ಅಂದರೆ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ದವನಿಗೆ ತಮ್ಮ ಮನೆ ಒಡವೆ ದುಡ್ಡು ಕಾಸು ಎಲ್ಲ ತಗೊಂಡೋಗಿ ಕೊಟ್ಬಿಟ್ಟು ಮೋಸ ಹೋಗ್ತಾಳೆ. ಅಂದರೆ ಲೈಕ್ ನ್ಯಾಷನಲಿಸಮ್ ಅನ್ನೋದನ್ನ ಮಿಸ್ಯೂಸು ಮಾಡ್ಕೊಳ್ತಾರೆ ಅನ್ನೋದನ್ನ ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ನಾವೆಲಲ್ಲಿ ತೋರಿಸ್ತಾರೆ. ಅಂದರೆ ಈಸ್ ಕ್ರಿಟಿಸೈಸಿಂಗ್ ಬೋತ್ ದಿ ಸೊಸೈಟೀಸ್, ಹೌ the colonizers are oppressing Indians as well as the Indians themselves. So he is critiquing the society. So both we can see literature as a critic of our society.
ಸೊ ಏನಾಯಿತು, ಲಿಟ್ರೇಚರ್ ಈಸ್ ಎ ಹೋಲ್ಡಿಂಗ್ ಮಿರರ್ ಟು ಅವರ್ ಸೊಸೈಟಿ, ಮೀನ್ಸ್ ಲಿಟ್ರೇಚರ್ ಆಸ್ ಎ ಮಿರರ್ ಆಫ್ ಸೊಸೈಟಿ and literature as a critic of society. Then literature and the individual in society. Literature also explores how individuals relate themselves to society. ಅಂದರೆ ಒಬ್ಬ ವ್ಯಕ್ತಿಯ ಸಮಾಜದ ನಡುವಿನ ಸಂಬಂಧವನ್ನು ನಾವು ಲಿಟ್ರೇಚರಲ್ಲಿ ನೋಡ್ತಾ ಹೋಗ್ತೀವಿ. Characters in novels and plays often represent the tension between personal desires and social expectations. Take for example, women position in society. They want to explore the world, they want to write, they want to read, they want to work, they want to wear the dress as they wish. But the society doesn't allow that. It confines women in a boundary. So literature shows this struggle, this clash between an individual woman and the society. This dual focus shows how human psychology is shaped by external conditions. See, for example, from a childhood, since childhood, a baby girl conditioned to be something. ಓಕೆ, ಚಿಕ್ಕವಳಾದಾಗಿಂದನೂ ಮಗುಗೆ ಹೆಣ್ಮಗು ಆದರೆ, ಹೇ ಹೆಣ್ಮಗು ನೀನು ಜೋರಾಗಿ ನಗಾಡ್ತಾರಾ, ಹೇ ಹೆಣ್ಮಗು ನೀನು ಕಾಲು ಚಾಚ್ಕೊಂಡು ಕೂರ್ತಾರಾ, ತಲೆ ಬಗ್ಸಿ ನಡಿಬೇಕು. ಹೆಣ್ಮಗು ಆದವಳು ಸೀರೆ ಉಟ್ಟು ಅಲಂಕಾರ ಮಾಡಿಕೊಂಡು ಸುಸಂಸ್ಕೃತಳಾಗಿ ಇರಬೇಕು. ಹೆಣ್ಮಗು ಕಣಮ್ಮ ನೀನು, ಮದುವೆ ಆಗಿ ಬೇರೆಯವ್ರ ಮನೆಗೆ ಹೋಗ್ತೀಯಾ, ಅಡುಗೆ ಮಾಡೋದು ಕಲಿ, ಗಂಡು ಬೇರೆ ಥರ ಆಡ್ತಿದೀಯಾ. ಸೊ ಚಿಕ್ಕದ್ರಿಂದಾನೇ ಈ ಥರದ್ದೆಲ್ಲ ಹೇಳ್ಕೊಡ್ತಾ ಆ ಮಗು ಏನಾಗುತ್ತೆ, ಎಸ್ ದೀಸ್ ಆರ್ ಮೈ ಕ್ಯಾರೆಕ್ಟರ್ಸ್ ಆ್ಯಂಡ್ ಐ ಹ್ಯಾವ್ ಟು ಗ್ರೋ ಲೈಕ್ ದಿಸ್ ಅಂತ ಅವೆಲ್ಲವನ್ನು ಗೊತ್ತಿಲ್ಲದೇನೆ ಅವೇ ಸರಿಯಾದ ಗುಣಗಳು ಅಂತ ಬೆಳೆಸ್ಕೊಂಡು ಹೋಗುತ್ತೆ. ದೊಡ್ಡವಳಾದ ಮೇಲೆ ಅದೇ ಪ್ರಕಾರ ನಡ್ಕೊಳ್ಳುತ್ತೆ. Again, she doesn't want to raise voice against that because she thinks that is correct. Yes, I have to worship God. If I question the existence of God, God will punish me. ಸೊ ನಾನು ಚಿಕ್ಕವಳಾದಾಗಿಂದನೂ ನನ್ನ ತಂದೆ ತಾಯಿ ಇರ್ಬೋದು, ನನ್ನ ಅಜ್ಜಿ ತಾತ ಇರ್ಬೋದು, ನನ್ನ ಸೊಸೈಟಿ ಆಗಿರ್ಬೋದು, ದಟ್ ಟೀಚಸ್ ಮೀ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಪನಿಷ್ಡ್ ಬೈ ಗಾಡ್. ದೇವ್ರು ನನಗೆ ಏನಾದರೂ ಶಾಪ ಕೊಟ್ಟರೆ ಆ ಭಯ ಇದೆಯಲ್ಲ, ಆ ಸೊಸೈಟಿ ನನಗೆ ಕೊಟ್ಟಿರುವಂಥ ಭಯ ಇದೆಯಲ್ಲ, ಅದು ನಾನು ಬೇರೆ ಯಾವ ವಿರೋಧವಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡೋಕ್ಕಾಗಲಿ ಅಥವಾ ಅದರ ವಿರುದ್ಧ ನಡ್ಕೊಳ್ಳೋಕ್ಕಾಗಲಿ ಬಿಡೋದಿಲ್ಲ. ಸೊ ದಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆ್ಯನ್ ಇಂಡಿವಿಜುವಲ್ ಆ್ಯಂಡ್ ದ ಸೊಸೈಟಿ ದಟ್ ಈಸ್ ರಿಫ್ಲೆಕ್ಟೆಡ್ ಥ್ರೂ ದ ಲಿಟ್ರೇಚರ್. And that shapes our psychology. For example, a small boy who is physically handicapped, and since childhood the society is reflecting its thoughts on that child. Yes, you are physically challenged, you can't do this, you can't do that, you are unable to do this, you can't pursue something, you can't be a sportsman, you can't be an intellectual. ಸೊ ಅದನ್ನು ಹೇಳ್ತಾ ಆಲ್ ದೋಸ್ ಎಕ್ಸ್ಟರ್ನಲ್ ಐಡಿಯಾಸ್ inculcate a negative thought in that child, and that child will become incapable of all such things. ಅವುಗಳನ್ನು ಮೀರಿ ನಡ್ಕೊಳ್ಳೋಕ್ಕಾಗೋದೇ ಇಲ್ಲ ಆ ಚೈಲ್ಡ್ಗೆ. ಸೊ ಇದೆಲ್ಲ ಗುಣಗಳು ನಂದು, ನಾನು ಅದನ್ನು ಮೀರಿ ನಡೆಯೋಕ್ಕಾಗಲ್ಲ ಅನ್ನೋ ಆ ಋಣಾತ್ಮಕ ಭಾವನೆ ಅದರಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ದೀಸ್ ಆರ್ ಆಲ್ societal conditions and how an individual grown up in this society. So all these things reflected in literature, and of course in vice versa.
Literature helps an individual to develop its own identity and its own thought process and everything. We have to think both the ways. ಸೊಸೈಟಿ ಹೇಗೆ ಲಿಟ್ರೇಚರ್ನ ಫಾರ್ಮ್ ಮಾಡ್ತಾ ಇದೆ, ಅದ್ರ ಜೊತೆಗೆ ಲಿಟ್ರೇಚರ್ ಯಾವ ರೀತಿಯಾಗಿ ಸೊಸೈಟಿ ಅಥವಾ ಇಂಡಿವಿಜುವಲ್ ಅನ್ನಾಗಲಿ ಶೇಪ್ ಮಾಡ್ತಾ ಇದೆ. ಎರಡೂ ಕಡೆಯಿಂದ ನಾವು ಲಿಟ್ರೇಚರ್ ಮತ್ತು ಸೊಸೈಟಿಯ ಸಂಬಂಧಗಳನ್ನು ನೋಡಬೇಕು. ಓಕೆ, see for example, the alienation of characters in modernist literature reflects broader anxieties about industrialization, war and changing cultural values. We feel alienated. We no more feel that we belong to this place. For example, Ernest Hemingway's novel A Farewell to Arms, and war literature, World War literature, everything that reflects the trauma, reflects the futility of war and its devastating impact on individual during world wars and other wars. ವಾರ್ ಮಾಡೋದ್ರಿಂದ ಯಾರಿಗೆ ಲಾಭ? We lost our human beings, that's all. We lost our civilization. We lost our human conditions. We lost our humanity altogether. That's all. Nobody gains anything. Nobody is powerful in front of the nature. ಸೊ ವಾರ್ ಮಾಡೋದ್ರಿಂದ ಯಾರು ಗೆಲ್ಲೋಕ್ಕಾಗತ್ತೆ? ಸೊ ನಾವು ಮನುಷ್ಯ ಕುಲವನ್ನು ನಾವೇ ಸಾಯಿಸ್ಕೊಂಡಂಗೆ ಆಗುತ್ತೆ ಅಷ್ಟೆ. So, literature and individual in society. Individual, relationship with the society is reflected in literature, and in vice versa. Literature shapes an individual's thoughts, process, and character and identity in society. Next point is literature as a unifying force. Another important dimension of literature's relationship with society is its role in fostering cultural unity. Myths, legends, and folklore transmit values across generations and bind people together through shared narratives. For example, take Rama, our hero. He is a legend. And he lived in this land, and all the Hindus connected to Rama, Hanumanta, like that, and other Devanu Devates. Okay, so ಈ ಕತೆಗಳನ್ನು ಹೇಳೋದ್ರಿಂದ, ಲಿಟ್ರೇಚರಲ್ಲಿ ಆ ಕತೆಗಳನ್ನು ಬರೋದ್ರಿಂದ ಅದೇನು ಮಾಡುತ್ತೆ, ಇಟ್ ಯೂನಿಫೈ ದಟ್ ಪರ್ಟಿಕ್ಯುಲರ್ ನೇಷನ್. It unifies, it brings together. So these days we can see that politics ಅಲ್ವಾ. ಸೊ ನಾವೆಲ್ಲರೂ ಒಂದು ಧರ್ಮಕ್ಕೆ ಸೇರಿದವರು, ನಮ್ಮ ಈಗ ಟೇಕ್ ಫಾರ್ ಎಕ್ಸಾಂಪಲ್ ರಾಮ ಮಂದಿರ. ಎಷ್ಟು ವರ್ಷಗಳ ಕಾಲ ರಾಮ ಮಂದಿರ ಆ ಜಾಗಕ್ಕೋಸ್ಕರ ಗಲಾಟೆ ಆಯಿತು ಅಲ್ವಾ. ಸೊ ದಟ್ ನೇಮ್ ಇಟ್ ಸೆಲ್ಫ್, ರಾಮ ಅಂಡ್ ಮೊಹಮ್ಮದ್, that unifies the people. ಎಲ್ಲ ಮುಸ್ಲಿಮ್ಸು ಏನು ಮಾಡ್ತಾರೆ, ಅವರ ದೇವರ ಮೂಲಕ ಅವ್ರು ಏನು ಮಾಡ್ತಾರೆ, ಯೂನಿಫೈ ಆಗ್ತಾರೆ. ಸೊ ದೇವರು ಯಾವುದ್ರ ಮೂಲಕ ಬರ್ತಾ ಇದೆ? ಕುರಾನ್, ದಟ್ ಈಸ್ ಲಿಟ್ರೇಚರ್. ಭಗವದ್ಗೀತೆ, ಕೃಷ್ಣ, ದಟ್ ಈಸ್ ಲಿಟ್ರೇಚರ್ ಅಂಡ್ ದಟ್ ಈಸ್ ಯೂನಿಫೈಯಿಂಗ್ ಹಿಂದೂಸ್. ಬೈಬಲ್, ದಟ್ ಈಸ್ ಲಿಟ್ರೇಚರ್, ದಟ್ ಈಸ್ ಯೂನಿಫೈಯಿಂಗ್ ಆಲ್ ಕ್ರಿಶ್ಚಿಯನ್ಸ್. ಸೊ ಸೊಸೈಟಿಯನ್ನು ತನ್ನ ಲೆಜೆಂಡ್ಸ್ ಮತ್ತು ಈ ಜಾನಪದ ಗೀತೆಗಳಾಗಿರ್ಬೋದು, ಅಥವಾ ಕಟ್ಟುಕತೆಗಳೆಲ್ಲವೂ ಇರುತ್ತಲ್ವ. ಸೊ ದೇವರು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಮೈಸೂರು ಇತಿಹಾಸ, ಅಲುಮೇಲಮ್ಮನ ಕತೆ ಎಲ್ಲರೂ ಕೇಳೇ ಇರ್ತೀರ. ಅಲುಮೇಲಮ್ಮ ಗಂಡನನ್ನು ಸಾಯಿಸಿ ಅವರ ಸಾಮ್ರಾಜ್ಯದ ಮೇಲೆ ಮೈಸೂರು ಮಹಾರಾಜರು ಅಟ್ಯಾಕ್ ಮಾಡಿದ್ರಂತೆ. ಸೊ ಅವಾಗ ಅಲುಮೇಲಮ್ಮ ಮೈಸೂರು ಸಾಮ್ರಾಜ್ಯಕ್ಕೆ ಶಾಪ ಕೊಟ್ಟು
ಮಾಲಂಗಿ ಮಡುವಾಗಲಿ ತಲಕಾಡು ಮರುಳಾಗಲಿ ನಿಮ್ಮ ಮನೆ ಬರುಡಾಗಲಿ ಅಂತ ಶಾಪ ಕೊಟ್ಟು ಅವಳು ಸತ್ತು ಹೋಗ್ತಾಳಂತೆ. ಅದಕ್ಕೋಸ್ಕರ ಮೈಸೂರು ಮಹಾರಾಜರಿಗೆ ಏನೋ ಏನೋ ಕನ್ಸಿಸ್ಟೆಂಟ್ ಆಗಿ ಅವ್ರದ್ದೇ ಆದಂಥ ಮಗು ಜನಿಸೋದಿಲ್ಲ, ದತ್ತು ತಗೋಬೇಕು ಅಂತ ಏನೇನೋ ಕತೆ ಎಲ್ಲ ಹೇಳಿರ್ತಾರಲ್ವ. ಅಂದರೆ ಆ ಶಾಪದಲ್ಲಿ ಜನ ನಂಬಿಕೆ ಇಟ್ಟಿದ್ದಾರೆ, ರೈಟ್? ಸೊ ಅದು ಕಾಲದಿಂದ ಕಾಲಕ್ಕೆ, ನನ್ನ ಅಜ್ಜಿ ಕಾಲದಿಂದ ಅವರಜ್ಜಿಗೆ ಅಂದರೆ ಅಂದರೆ ಒಬ್ಬರಿಂದ ಒಬ್ರಿಗೆ ಕತೆ ಮುಂದುವರಿತಾ ಹೋಗುತ್ತೆ. ಮಿತ್ಸ್. ಸೊ ಆಲ್ ದೀಸ್ ಬ್ರಿಂಗ್ ಟುಗೆದರ್ ಪೀಪಲ್, ಸೊಸೈಟಿ. And in vice versa, literature, that society gives a form to a kind of material to write literature based on particular idea, unifying idea. In modern times, literature has expanded this role by creating empathy between different cultures. We are all Indians, we are all expatriates, we are all Africans, we are this, we are that, like that. Readers from one part of the world can understand and feel the experiences of people from another, thus promoting global understanding. So literature as a unifying force. ಕೇವಲ ಅದು ಒಂದೇ ಒಂದು ಚಿಕ್ಕ ಪ್ರದೇಶದಲ್ಲೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ತನ್ನದೇ ಆದ ಒಂದು ಪಾತ್ರವನ್ನು ವಹಿಸುತ್ತೆ. ದಟ್ ಈಸ್ ಹೌ ಈ ಲಿಟ್ರೇಚರ್ ಕನೆಕ್ಟ್ಸ್ ಟು ದಿ ಸೊಸೈಟಿ ವೆರಿ ಇಂಟಿಮೇಟ್ಲಿ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ದ ಡೈನಾಮಿಕ್ ರಿಲೇಶನ್ಶಿಪ್ ಬಿಟ್ವೀನ್ ಲಿಟ್ರೇಚರ್ ಆ್ಯಂಡ್ ಸೊಸೈಟಿ. The bond between literature and society is not static but evolving. ಸೊ ಅದೊಂದು ನಿಂತ ನೀರಲ್ಲ, ಬೆಳೀತಾ ಇರುತ್ತೆ. ಡೈನಾಮಿಕ್ ಮೀನ್ಸ್ ದಟ್ ಈಸ್ ಡೆವಲಪಿಂಗ್. ಆಸ್ ಸೊಸೈಟೀಸ್ ಚೇಂಜ್, ನ್ಯೂ ಲಿಟ್ರರಿ ಫಾರ್ಮ್ಸ್ ಎಮರ್ಜ್ ಟು ಎಕ್ಸ್ಪ್ರೆಸ್ ನ್ಯೂ ರಿಯಾಲಿಟೀಸ್. ಸೊ ಒಂದು ಕಾಲಕ್ಕೆ ಓರಲ್ ಲಿಟ್ರೇಚರ್ ಇತ್ತು, ಬ್ಯಾಲೆಡ್ಸ್ ಇದ್ವು, ಜಾನಪದ ಗೀತೆಗಳಿದ್ವು. ಅದಾದ ನಂತರ ಟ್ರಾಜಿಡಿ ಉಟ್ಕೊಳ್ತು. ಸ್ಟೇಜ್ ಮೇಲೆ ನಾಟಕಗಳನ್ನ ಪರ್ಫಾರ್ಮ್ ಮಾಡ್ತಾಯಿದ್ರು. ಅದಾದ ನಂತರ ಅದೇ ನಾಟಕಗಳನ್ನ ಬರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಾದಮೇಲೆ ಪ್ರೋಸ್ ಸ್ಟೈಲ್ ಸ್ಟಾರ್ಟ್ ಆಯಿತು, ಬೈಬಲನ್ನು ಬರೆದ್ರು. ಸೊ ಅದಾದಮೇಲೆ ಕಾಮಿಡಿ ಸ್ಟಾರ್ಟ್ ಆಯಿತು. ಅಂದರೆ ಜನ ಬರೀ ಹತ್ತು ಸುಸ್ತಾಗಿದ್ರು, ಅದ್ರ ಮಧ್ಯೆ ಒಂದು ಕಾಮಿಡಿ ಬೇಕಲ್ವಾ, ಯಾವಾಗಲೂ ಉಳೋಕೆ ಆಗುತ್ತಾ? ಅಯ್ಯೋ, ದಿನ ಬೆಳಗಾದರೆ ನಮ್ಮ ಮನೇಲೂ ಅದೇ ಕಷ್ಟ, ಇಲ್ಲೂ ಅದೇ ಕಷ್ಟ, ನೋಡೋಕ್ಕಾಗತ್ತಾ ಅಂತಾರೆ. ಅದ್ರ ಮಧ್ಯೆ ಕಾಮಿಡಿನೂ ಬೇಕು. ಹಾಗಾಗಿ ಕಾಮಿಡಿ ಜಾನ್ರ ಉಟ್ಕೊಳ್ತು. ಸೊ ಟ್ರಾಜಿಕ್ ಕಾಮಿಡಿ ಎರಡೂ ಮಿಕ್ಸ್ ಇರಲಿ ಅಂತ ಟ್ರಾಜಿಕ್ ಕಾಮಿಡಿ ಉಟ್ಕೊಳ್ತು. ನೆಕ್ಸ್ಟ್, ಅಯ್ಯೋ ಬರೀ ಸಂಭಾಷಣೆನೇ ಕೇಳೋದಾಯ್ತಲ್ಲ, ಜೀವನ ಪೂರ್ತಿ ಇದೇ ಆಯ್ತಲ್ಲ ಅನ್ನೋ ರೀತಿ ನಡಿಬೇಕಾದ್ರೆ ನಾವೆಲ್ ಉಟ್ಕೊಳ್ತು. ಸೊ ಒಬ್ಬ ಮನುಷ್ಯನ ಕಥೆನೋ ಇರ್ಬೋದು, ಇಡೀ ಸಮಾಜದ ಕತೆ, ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳೆಲ್ಲ ಸೇರಿ ಒಂದು ಕಾದಂಬರಿ ಆಯಿತು. ಪೋಯೆಟ್ರಿ ಬೆಳೀತು. ಪೋಯೆಟ್ರಿ ಹಳೆ ಕಾಲದಿಂದ ಹೊಸ ಕಾಲಕ್ಕೆ ಬೇರೆ ಫಾರ್ಮೇ ತಗೊಳ್ತು. ಸಾನೆಟ್ ಇತ್ತು, ಎಪಿಕ್ ಆಯಿತು, ಬ್ಯಾಲೆಡ್ ಫಾರ್ಮ್ಸ್ ಆಯಿತು ಅಲ್ವಾ. ಆ್ಯಂಡ್ ಬ್ಲ್ಯಾಂಕ್ ವರ್ಸ್ ಇತ್ತು, ಹೀರೋಯಿಕ್ ಕಪ್ಲೆಟ್ಸ್ ಆಯಿತು. ಸೊ ಮೆನಿ ಜಾನ್ರಾಸ್ ಇವಾಲ್ವಿಂಗ್ ಓವರ್ ದಿ ಏಜಸ್ ಆಸ್ ವೆಲ್ ಆಸ್ ದ ಸೊಸೈಟಿ. ಸೊಸೈಟಿ ಜೊತೆಗೆ ಸೊಸೈಟಿ ಬೆಳೆಯೋದ್ರ ಜೊತೆಗೆ ಲಿಟ್ರೇಚರ್ ಬೆಳೀತಾ ಇದೆ. ಈ ಕಡೆ ಲಿಟ್ರೇಚರ್ ಬೆಳೀತಾ ಇರೋದ್ರ ಜೊತೆಗೆ ಸೊಸೈಟಿ ಬೆಳೀತಾ ಇದೆ. ಓಕೆ, ಸೊ ಡೈಲೆಕ್ಟಿಕಲ್ ರಿಲೇಶನ್ಶಿಪ್ ಇಸ್ ದೇರ್. ಫಾರ್ ಎಕ್ಸಾಂಪಲ್, ದ ರೈಸ್ ಆಫ್ ದ ನಾವೆಲ್ coincided with the growth of the middle class in Europe. ಸೊ ನಾವೆಲ್ಗೆ ತುಂಬ ದೊಡ್ಡದಾದಂಥ ಬೇಡಿಕೆ ಯಾವಾಗ ಸೃಷ್ಟಿಯಾಯಿತು ಅಂದರೆ ವಿಕ್ಟೋರಿಯನ್ ಏಜಲ್ಲಿ ಎಜುಕೇಷನ್ ಆ್ಯಕ್ಟ್ ಬರುತ್ತೆ. ಎಜುಕೇಷನ್ ಆ್ಯಕ್ಟಿಂದಾಗಿ ಓದುಗರ ಸಾಕ್ಷರತೆ ಹೆಚ್ಚಾಗುತ್ತೆ. ಓದುಗರ ಪ್ರಮಾಣ ಹೆಚ್ಚಾದಂಗೆ ದೇ ಎಕ್ಸ್ಪೆಕ್ಟ್ ಸಮ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್. ಸೊ ಆವಾಗ ನಾವೆಲ್ ಫಾರ್ಮಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಸೊ ಪ್ರಿಂಟಿಂಗ್ ಚೀಪಾಗಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲರ ಹತ್ರನೂ ನಾವೆಲ್ ಸ್ಪ್ರೆಡ್ ಆಗುತ್ತೆ. ಸೊ
ಸೊಸೈಟಿನಲ್ಲಿ ಇನ್ವೆನ್ಷನ್ ಆಯಿತು, ಪ್ರಿಂಟಿಂಗ್ ಪ್ರೆಸ್ ಬಂತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು, ಎಜುಕೇಷನ್ ಆ್ಯಕ್ಟ್ ಬಂತು. ಇದೆಲ್ಲದರ ಪರಿಣಾಮವಾಗಿ ಲಿಟ್ರೇಚರ್ ಕೂಡ ಬೆಳೀತು ಅಲ್ವಾ. ಲಿಟ್ರೇಚರಿಂದ ಇನ್ಫ್ಲೂಯೆನ್ಸ್ ಆಗಿ ಎಜುಕೇಷನ್ ಆ್ಯಕ್ಟು ಏನೋ ರಿಫಾರ್ಮೇಷನ್ ಕೂಡ ಆಯಿತು. ಸೊ ವೈಸ್ ವರ್ಸ, ಒಂದರಿಂದ ಒಂದು ಪ್ರಭಾವಿತ ಆಗಿರೋದನ್ನ ನೋಡ್ತೀವಿ. ಇನ್ ದಿ ಕಾಂಟೆಂಪರರಿ ಎರಾ ಮೀನ್ಸ್ ದೀಸ್ ಡೇಸ್ ಲಿಟ್ರೇಚರ್ ಎಕ್ಸ್ಟೆಂಡ್ಸ್ ಈವನ್ ಇನ್ ಟು ಡಿಜಿಟಲ್ ಫಾರ್ಮ್ಸ್ ಅಲ್ವಾ. ಸೊ ಯಾವಾಗಲೂ ಈಗಿನ ಕಾಲಕ್ಕೆ ನಾವು ಕ್ಲಾಸಸ್ ನೋಡ್ತಿರೋದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ, ನಾವೆಲ್ಸ್ ಓದ್ತಿರೋದು ಮೊಬೈಲಲ್ಲಿ, ಬರೆಯೋದು ಮೊಬೈಲ್ನಲ್ಲಿ, ಆ್ಯಂಡ್ ವಿ ಆರ್ ಯೂಸಿಂಗ್ ಟ್ಯಾಬ್ಸ್, ಮೊಬೈಲ್ಸ್, ಸಮಥಿಂಗ್ ಲೈಕ್ ದಟ್. ಸ್ಕ್ರೀನಿಂಗ್ಸ್ ಆರ್ ದೇರ್. ಸೊ ಎವ್ರಿಥಿಂಗ್ ಬಿಕಮ್ಸ್ ಡಿಜಿಟಲ್, reflecting the technological and cultural shifts of society. This constant interaction shows that literature is not only a product of its age but also a force that can influence the direction of social change. ಅದು ತನ್ನ ಕಾಲದ ಸೊಸೈಟಿಯಿಂದ ಇನ್ಫ್ಲುಯೆನ್ಸ್ ಆಗಿ ಮಾತ್ರ ಕ್ರಿಯೇಟ್ ಆಗಲ್ಲ, ಅದ್ರ ಜೊತೆಗೆ ತಾನು ಕೂಡ ಸೊಸೈಟಿಯ ಬದಲಾವಣೆಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. So these are all relationship between literature and society. The relationship between literature and society is one of the reciprocity. ಅಂದರೆ ಒಂದನ್ನೊಂದು ಪ್ರಭಾವಿಸುತ್ತೆ. Literature reflects society's realities and its struggles, values, transformations, while also critiquing, questioning and reshaping it. It preserves culture, memory, provides insight into human psychology and fosters empathy across cultures. In essence, literature and society exist in a continuous dialogue, each shaping and enriching the other. ಕಂಟಿನ್ಯೂಸ್ ಡೈಲಾಗ್ ಅಂತ ಹೇಳಿದ್ರೆ ಲಿಟ್ರೇಚರಿಂದ ಸೊಸೈಟಿ ಬೆಳೀತಾ ಇದೆ, ರಿಫಾರ್ಮ್ ಆಗ್ತಾ ಇದೆ, ಶೇಪ್ ಆಗ್ತಾ ಇದೆ. ಅದೇ ರೀತಿ ಸೊಸೈಟಿಯಿಂದ ಲಿಟ್ರೇಚರ್ ಕೂಡ ಬೆಳೀತಾ ಇದೆ. ಸೊ ದೇ ಆರ್ ಇನ್ ಕಂಟಿನ್ಯೂಸ್ ಡೈಲಾಗ್. So this is all about literature and society. I hope you understood. Thank you.